ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ವಿದ್ಯಾ ಸುನಿಲ್ ಚಾನಲ್ಗೆ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಇದು ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ಬೇಗ ಪೂಜೆ ಮಾಡಿದೆ. ಮತ್ತು ಈ ಭೀಮನ ಅಮಾವಾಸ್ಯೆಯ ಮಹತ್ವವೇನು ಮತ್ತು ಅದನ್ನು ಯಾಕೆ ಮಾಡ್ತಾರೆ ಅಂತೀವಿ ನಿಮ್ಮ ಮುಂದೆ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಶೇರ್ ಮಾಡ್ಕೋತೀನಿ. ಹಿಂದೂ ಸಂಪ್ರದಾಯ ಪ್ರಕಾರ ಆಷಾಢ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಣೆ ಮಾಡಲಾಗುತ್ತದೆ. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ ಎಂದು 6 ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಮತ್ತು ಈ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯಸ್ಸು ಮತ್ತು ಶ್ರೇಯಸ್ಸಿಗಾಗಿ ಶಿವ ಹಾಗೂ ಪಾರ್ವತಿಯನ್ನು ಶ್ರೀ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ. ಕನ್ಯೆಯರು ಸಹ ಉತ್ತಮ ಗುಣಗಳಿಂದ ಕೂಡಿದ ವರ ಸಿಗಲೆಂದು ಈ ವ್ರತವನ್ನು ಆಚರಣೆ ಮಾಡುತ್ತಾರೆ. ಮತ್ತು ಭೀಮನ ಅಮಾವಾಸ್ಯೆಯನ್ನು ಪಾರ್ವತಿ ದೇವಿಯು ರುದ್ರದೇವನಾದ ಶಿವನ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸಲ್ಪಡುವ ವ್ರತ ಆಗಿದೆ. ಮತ್ತು ಇವತ್ತಿನ ದಿನ ಯಾಕೆ ವಿಶೇಷತೆ ಅಂದರೆ, ಪುರಾಣಗಳ ಪ್ರಕಾರ ಪರಮೇಶ್ವರನು ಪಾರ್ವತಿಯ ದೇವಿಯ ತಪಸ್ಸಿಗೆ ಒಲಿದು ಅವರ ವಿವಾಹ ಮುಹೂರ್ತ ನಡೆದಿದ್ದು ಇದೇ ದಿನ. ಆದ್ದರಿಂದ ಈ ದಿನ ಬಹಳ ವಿಶೇಷವಾಗಿರುತ್ತದೆ. ಈ ವ್ರತವನ್ನು ಬೆಳಗ್ಗೆ ಮತ್ತು ಸಂಜೆ ಆಚರಣೆ ಮಾಡಬಹುದು. ಮೊದಲಿಗೆ ಕೈಗೆ ಕಂಕಣ ಕಟ್ಟಿ ಶಿವನ ಪಾರ್ವತಿಯನ್ನು ಧ್ಯಾನಿಸಿ ಪೂಜೆ ಕೈಗೊಳ್ಳಬೇಕು. ಆದ ನಂತರ ಎಲ್ಲ ಪೂಜೆಯ ಸಾಮಗ್ರಿಗಳನ್ನು ನೈವೇದ್ಯ ಕೂಡ ಇಡಬೇಕು. ಮೊದಲ ಗಣಪತಿಯನ್ನು ನೆನೆದು ನಂತರ ಭೀಮೇಶ್ವರ ಪೂಜೆ ಮಾಡಿ ನಂತರ ಗಂಡನ ಪಾದ ಪೂಜೆ ಮಾಡಬೇಕು. ಮತ್ತು ಇದರಿಂದ ನಮ್ಮ ಮಾಂಗಲ್ಯ ಭಾಗ್ಯ ಹಾಗೂ ಅರಿಶಿನ ಕುಂಕುಮ ಎಲ್ಲ ಸೌಭಾಗ್ಯ ಗಟ್ಟಿಯಾಗಿ ಇರುತ್ತದೆ ಅಂತ ಈ ಪದ್ಧತಿಯ ಮುಖ್ಯ ವಾಡಿಕೆ. ಹಾಗೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಯಾವುದೇ ಉದ್ದೇಶ ಆಗಲಿ ಅದರಿಂದ ಸಿಗುವ ಫಲ ಹೆಚ್ಚು ಎಂದು ಹೇಳ್ತಾರೆ. ಹಾಗೆ ಈ ವ್ರತದ ಮಹತ್ವ, ಇದರ ಹಿನ್ನೆಲೆ ತಿಳಿದು ನಾವು ಪೂಜಿಸುವುದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲ ಕನ್ಯರಿಗೂ ಒಳ್ಳೆಯದಾಗುತ್ತದೆ. ಮತ್ತು ಇದು ನಮ್ಮ ಹಿರಿಯರ ಒಂದು ವಾಡಿಕೆ. ಮತ್ತು ಈಗ ಪೂಜೆ ಎಲ್ಲ ಮುಗೀತು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಆ ಶಿವ ಪಾರ್ವತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.